ದೇವ, ನಾನೇನು ಪಾಪ ಮಾಡಿದ್ದೇನಂತ ನನಗೆ ಈ ಪ್ರಾಯಶ್ಚಿತ್ತ ತಂದಳು. ರತ್ನವೆಂದು ತಿಳಿದು ಬಂದ ವಸ್ತು ಈಗ ಒಡೆದ ಗಾಜಿನ ಚೂರಾಗಬೇಕೆ? 6 ಗುಣ ಪಡೆದ ಪವಿತ್ರ ಹೆಣ್ಣು ನನ್ನ ಹೆಂಡತಿಯಾದಳೆಂದು ಆನಂದ ಪಡುವಷ್ಟರಲ್ಲಿ ಮತ್ತೊಬ್ಬನ ತೋಳ ತೆಕ್ಕೆ ಹಕ್ಕಿ ಆದದ್ದನ್ನು ಕಣ್ಣಾರೆ ಕಂಡ ಪಾಪಿ ಆಗಿಬಿಟ್ಟಿದ್ದಾರೆ. ಸೋಮಶೇಖರ್, ನಿನಗಿನ್ನು ಉಳಿದುವುದು ಆತ್ಮಹತ್ಯೆ. ಆತ್ಮಹತ್ಯೆ ನಿನಗೊಂದು ಕೊನೆಯ ದಾರಿ. ಆತ್ಮಹತ್ಯೆ? ಆತ್ಮಹತ್ಯೆ? ಹೌದು ಹೌದು ಹೌದು. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಒಳ್ಳೆಯದು. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಕೊನೆಯ ದಾರಿ. ಅದೇ ನಿನಗೆ ಕೊನೆಯ ದಾರಿ. ನಿಲ್ಲು ಸೋಮು, ಏನಪ್ಪ ಇದು? ನಿನ್ನೆ ಊರಿಗೆ ಹೋದವನು ಹಿಂದೆ ಮರಳಿ ಬಂದು ಸುತ್ತ ನಗರವನದಲ್ಲಿ ಬಿದ್ದಿರುವಲ್ಲ, ಯಾಕೆ? ನಿನ್ನ ಹೆಂಡತಿಗೆ ಏನಾದರೂ ಅಪಾಯ ಸಂಭವಿಸಿದೆ? ಅಪಾಯ ಸಂಭವಿಸುವುದು ನಿಜ ಶ್ರೀಧರ್, ನಿಜ. ಆದರೆ ನನಗಲ್ಲ, ನನ್ನ ಹೆಂಡತಿಗಲ್ಲ, ಅವಳಿಂದ ನನಗೆ ಅಪಾಯ ಸಂಭವಿಸಿದೆ ಶ್ರೀಧರ್, ನನಗೆ ಅಪಾಯ ಸಂಭವಿಸಿದೆ. ಯಾಕಪ್ಪ, ಏನಾಯ್ತು? ನಡೆದ ವಿಷಯವನ್ನು ಬಿಡಿಸಿ ಹೇಳು. ನಾನು ಊರಿಗೆ ಹೋಗುವಾಗ ನನ್ನ ಹೆಂಡತಿ ಗಂಗೆ ಗೌರಿ ಎಂದು ನಿನ್ನೆದುರು ಹೇಳಿ ಹೋಗಿರಲಿಲ್ಲವೇ? ಹೌದು, ಈಗೇನಾಯ್ತು? ಈಗ ಅವಳು ನನ್ನ ಹೆಂಡತಿ ಅಲ್ಲ, ಅವಳು ಮಾರಿ ಎಮ್ಮಾರಿ, ಅವಳೊಬ್ಬಳು ಸೂಳೆ ಶ್ರೀಧರ್, ಅವಳೊಬ್ಬಳು. ನಾನೇನು ಕೇಳ್ತೀರೇನೋ, ನೀನೇನು ಹೇಳ್ತಿರುಯ್ಯ? ಸತ್ಯವನ್ನೇ ಹೇಳ್ತಾ ಇದ್ದೀನಪ್ಪ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನನ್ನ ಸಹೋದರನಂತಿರುವ ನಿನ್ನೆದರು ನಾನು ಸುಳ್ಳು ಹೇಳುವುದಿಲ್ಲ ಶ್ರೀಧರ್, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿ ಈಗ ಸೂಳೆಯಾಗಿದ್ದಾಳು ಶ್ರೀಧರ್, ಸೂಳೆಯಾಗಿದ್ದಾಳೆ. ಸೋಮು, ನೀನು ಊರಿಗೆ ಹೋಗುವಾಗ ನಿನ್ನ ಹೆಂಡತಿ ಬಗ್ಗೆ ತುಂಬಾ ಹೇಳಿ ಹೋಗಿದೀಯಾ. ಅಂಥವಳನ್ನು ಸೂಳೆ ಅನ್ನಲು ನಿನಗೆ ನಾಚಿಕೆ ಹೋದಿಲ್ಲನು? ಸೋಮು, ನೀನು ಊರಿಗೆ ಹೋದಾಗ ನಡೆದ ವಿಷಯವನ್ನು ಶಾಂತವಾಗಿ ಹೇಳು, ವಿನಃ ನನ್ನ ತೆಗಿಗೆ ವಿನಾಯಮನ ಶಬ್ದ ನುಡಿಯಬೇಡ. ಏನಂತ ಹೇಳಲಿ ಶ್ರೀಧರ್, ಏನಂತ ಇದೆ? ಊರಿಗೆ ಹೋದಾಗ ಕಾಣಬಾರದನ್ನು ಕಂಡೆ, ಕೇಳಬಾರದನ್ನು ಕೇಳಿದೆ. ಅದನೀಗ ನಿನ್ನೆದುರಿಗೆ ಯಾವ ಬಾಯಿಂದ ಹೇಳಲಿ ಶ್ರೀಧರ್, ಯಾವ ಬಾಯಿಂದ ಹೇಳಲಿ? ಮುಚ್ಚು ಮರೆಯಲ್ಲದೆ ಹೇಳು ಶ್ರೀಧರ್, ಇಲ್ಲವಾದರೆ ನಿನಗೆ ನನ್ನಾಣೆ. ಹೆಂಡತಿಯನ್ನು ಕಾಣಲು ಹುರುಪಿನಿಂದ ಮನೆ ಬಾಗಿಲಿಗೆ ಕಾಲಿಡುವುದಂತೆ ತಡ. ಮದ್ಯಪಾನ ಮಾಡಿದ ನನ್ನ ಹೆಂಡತಿ ಮತ್ತೊಬ್ಬನ ತೋಳ ತೆಕ್ಕೆಯಲ್ಲಿದ್ದನು ಕಣ್ಣಾರೆ ಕಂಡ ಶ್ರೀಧರ್. ಯಾವುದು ರಕ್ತವೆಂದು ತಿಳಿದಿದ್ದೆನೋ ಅದು ಈಗ ನನ್ನ ಪಾಲಿಗೆ ಮಣ್ಣಾಗಿ ಹೋಯಿತು ಶ್ರೀಧರ್. ಅದನ್ನು ಕಂಡು ನನಗೀಗ ಬದುಕುವ ಶಕ್ತಿಯೇ ಇಲ್ಲದಂತಾಗಿದೆ ಶ್ರೀಧರ್, ಬದುಕುವ ಶಕ್ತಿ. ಏನಿದು ಉಚಿತ ವಿಷಯ? ಸೋಮು, ನೀನು ಶಾಂತನಾಗು. ನೀನು ಪ್ರತ್ಯಕ್ಷ ಕಂಡ ಸನ್ನಿವೇಶದಲ್ಲಿ ಏನಾದರೂ ಒಂದು ಗೂಢಾರ್ಥ ಇರಲೇಬೇಕಪ್ಪ. ಅಂದರೆ ನನ್ನ ಹೆಂಡತಿ ಅಂತವನಲ್ಲ ಅಂತೇನು? ಒಂದ್ಸಲ ಯಾಕೋ 1000 ಸಲ ಹೇಳ್ತೀನಿ, ನನಗೆ ಅಂತವಳು ಅಲ್ಲಂತ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನು? ನಾನು ಪ್ರತ್ಯಕ್ಷ ಕಂಡಿದ್ದೇನೋ ಶ್ರೀಧರ್, ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕಪ್ಪ. ಮೊದಲಿಂದಲೂ ನಿನ್ನ ಮಾವ, ನಿನ್ನ ತಾಯಿ, ನಿನ್ನ ಹೆಂಡತಿಯನ್ನು ಕಸಕ್ಕಿಂತ ಕಡಿ ಕಾಣುತ್ತೀರೆಂದು ನೀನು ನೆಮ್ಮೆದ್ರು ಎಷ್ಟು ಸಲ ಹೇಳಿದಿಲ್ಲಪ್ಪ? ಹೌದು ಶ್ರೀಧರ್, ಹೌದು. ಅವರಿಬ್ಬರ ಮಾತಿ ಮೇಲೆ ನಾನು ನಂಬುತ್ತಿರಲಿಲ್ಲ ಶ್ರೀಧರ್, ನಂಬುತ್ತಿರಲಿಲ್ಲ. ನನ್ನ ಹೆಂಡತಿ ಮತ್ತೊಬ್ಬನ ತೋಳ ತೆಕ್ಕೆಯಲ್ಲಿದ್ದನು ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನೋ ಶ್ರೀಧರ್, ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನೆ. ಈ ತರ ಕಂಡವನು ನೀನು ಮತ್ತೊಮ್ಮೆ ಅವಳು ಅಂತವಳು ಅಂತ ಕಾಣುವಂತೆ ನಡಿ. ನೀನೀಗ ಒಂದು ಕೆಲಸ ಮಾಡಬೇಕು. ಏನದು? ನಡೆದ ಘಟನೆಯನ್ನು ಗಟ್ಟಿ ಕಚ್ಚಿ ಕಾಣುವ ನಾಟಕವಾಡಬೇಕು. ನಡಿ, ನಾನೀಗ ನಿಮಗೆ ಚೆನ್ನಾಗಿ ಹೇಳ್ಕೊಡ್ತೇನಂತೆ. ಮೊದಲು ಊಟ ಮಾಡಿವಂತೆ, ಹುಚ್ಚರಂತೆ ನನ್ನ ಅತ್ತಿಯನ್ನು
ಚುಚ್ಚು ಮಾತಾಡಿ ಪಾಪ ಕಟ್ಟಿಕೊಳ್ಳಬೇಡ. ನಡೆ ಹೋಗೋಣ. ಶಕುಂತಲಾ, ಶಕುಂತಲಾ, ಘಾತವಾಯ್ತಮ್ಮ, ಎಲ್ಲ ಘಾತವಾಯ್ತು. ಬೆಂಗಳೂರಿನಿಂದ ಪಾಪ ಶಾರದೆಯ ಜೀವನ ಇಷ್ಟೊಂದು ತಿರುಗಮನೆಯ ಮಂಡಲಕ್ಕೆ ಶುಲ್ಕಬಾರದಾಗಿತ್ತು. ಅಲ್ಲ, ಅದದಾದ್ರೂ ಏನು ಅಂತ ಹೇಳ್ಬಾರ್ದಾ? ಬೆಂಗಳೂರಿನಿಂದ ಟೆಲಿಗ್ರಾಮ್ ಬಂದಿದೆ. ಸೋಮಶೇಖರನ ಸ್ನೇಹಿತನಿಂದ. ಅದೇ ಏನಂತ ಬಂದಿದೆ ಅಣ್ಣ? ಯಾವ ಬಾಯಿಂದ ಹೇಳಿಲ್ಲಮ್ಮ. ಪಾಪ ಶಾರದೆ ಈ ಸುದ್ದಿ ಕೇಳಿದರೆ ಖಂಡಿತ ಎದೆ ಹೊಡ್ಕೊಂಡು ಸತ್ತೇ ಹೋಗ್ತಾಳಮ್ಮ. ಅಣ್ಣ, ನೀನು ಗಾಬರಿಯಾಗಿ ನನ್ನನ್ನು ಗಾಬರಿ ಪಡಿಸ್ಬೇಡ. ಏನಾಯ್ತು ಅಂತ ಹೇಳು, ಹೇಳಣ್ಣ. ಶಾರದಾ, ಶಾರದಾ. ಏನಾಯ್ತು? ಘಾತವಾಯ್ತಮ್ಮ, ಎಲ್ಲ ಘಾತವಾಯ್ತು. ನಿನ್ನ ಕುಂಕುಮ ಅಳಿಕೆ ಹೋಯ್ತು, ನಿನ್ನ ಮಾಂಗಲ್ಯ ಹರಿದು ಹೋಯ್ತು. ನೀವೇನ್ ಹೇಳ್ತಿದ್ದೀರಾ? ಹೌದು, ನಿನ್ನ ಚಿಂತೆಯಲ್ಲಿ ಹುಚ್ಚನಾದ ಸೋಮಶೇಖರ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ. ನನ್ನ ಗಂಡ ನನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟ. ಈ ಪಾಪಿ ಮುಖವನ್ನ ನೋಡಬಾರ್ದು ಅಂತ ನನ್ನನ್ನು ಬಿಟ್ಟು ತಾವೇ ಕೊನೆ ಹೆಸರು ಹೇಳೋದು ಬೇಡ. ಗಂಡನಿಗೋಸ್ಕರ ಬಂದೊದಗಿದ ಎಲ್ಲ ಕಷ್ಟವನ್ನ ಸರಿಸಿ ನುಂಗಿ ತಾಳ್ಮೆಯಿಂದ ಕಸಕ್ಕಿಂತ ಕಡೆಯಾಗಿ ಬಾಳೆ ಆದ್ರೆ ನನ್ನ ತಾಳ್ಮೆಗೆ ಎನಿಸಿತ್ತು ಏನು ಇಲ್ಲ. ಗಂಡನಿಂದ ನಿಂದನೆಯ ಅಪವಾದ, ಮನೆಯಲ್ಲಿ ನರಕ ದರ್ಶನ. ಅಯ್ಯೋ, ಹಾಗಿದ್ರೆ ಸತ್ಯ, ನ್ಯಾಯ, ನೀತಿಗೆ ಈ ಸಮಾಜದಲ್ಲಿ ಬೆಲೆನೇ ಇಲ್ವಾ? ಮುತ್ತೈದೆಯಾಗಿ ಬಾಳ ಬದುಕಬೇಕಾಗಿತ್ತ ನಾನು ಇಂದು ವಿಧವೆನ? ಇಲ್ಲ, ನಾನು ವಿಧವೆಯ. ನೋಡಿದ್ರ ನಿಮ್ಮ ಸೊಸೆ ವಿಧವೆಯ. ನಿಮ್ಮ ಮಗಳಿಗ ಮುತ್ತೈದೆಯಲ್ಲ ವಿಧವೆಯ. ಒಂದುವಳ ಹಣೆಯಲ್ಲಿ ಕುಂಕುಮವಿಲ್ಲ, ಇಂದಿವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇಂದಿವಳ ಕೈಯಲ್ಲಿ ಬಳೆಗಳು ಇಲ್ಲ, ಆದರೂ ಇವಳು ಮುತ್ತೈದೆಯಲ್ಲ. ಶಾರದಾ ತಂಗಿ, ಏನಮ್ಮ ಈ ನಿನ್ನ ಅವತಾರ? ಏನಮ್ಮ? ಅಣ್ಣ, ವಿಷ್ಣುವಿನ ದಶಾವತಾರದ ಹಾಗೆ ಇದು ಈ ಶಾರದೆಯ ಕೊನೆಯ ಅವತಾರ. ಅಣ್ಣ,
ತಂದೆಯ ಸಾವನ್ನ ಕಂಡ ತಪ್ಪಲೆ ಮಗುವಿನ ಅಂಧಕಾರದ ಅಳವಿನ ಅವತಾರ. ಹುಟ್ಟಿದ ಅಣ್ಣನಿಗೆ ತುತ್ತು ಕೋಡು ಹಾಕದ ನೊಂದು ಬೆಂದು ಹೋಗಿರುವ ಒಡ ಹುಟ್ಟಿದ ಸಹೋದರಿಯ ನೊಂದ ಅವತಾರ ಅಣ್ಣ. ಗಂಡನ ಪ್ರೇಮವನ್ನರಿಯದೆ ಪ್ರೀತಿದ ವಂಚಿತಳಾದ ಗಂಡನಿಲ್ಲದೆ ನರಳುತ್ತಾ ಇರೋ ನೊಂದ ಹೆಣ್ಣಿನ ಅವತಾರ ಅಣ್ಣ. ಇದ್ದು ಕೂಡ ಅವರೊಂದಿಗೆ ಸಂಸಾರ ಮಾಡೋದಕ್ಕೆ ಈ ಪಾಪಿಗಳಿಂದ ನೊಂದು ಬೆಂದು ನೋವನ್ನು ಅನುಭವಿಸಿದ ತಪ್ಪಲಿ ಅವತಾರ ಅಣ್ಣ. ಈಗ ಮುತ್ತೈದೆ ತರವನ್ನೇ ಕಳೆದುಕೊಂಡು ನನ್ನ ಗಂಡನನ್ನ ಕಳೆದುಕೊಂಡು ಈ ಕಟ್ಟೆಯ ಕೊನೆಯ ವಿಧವೆಯ ಶಾರದಾ, ಏನಮ್ಮ ಗಂಡನನ್ನು ಕಳೆದುಕೊಂಡೆಯ? ಏನಾಗಿತ್ತಮ್ಮ? ಸೋಮಶೇಖರನಿಗೆ ಅಂತದೇನಾಗಿತ್ತಮ್ಮ? ಸೋಮಶೇಖರ ಆತ್ಮಹತ್ಯೆ ಮಾಡಿಕೊಳ್ಳಲು ನಿನಗೇನಾಗಿತ್ತಪ್ಪ? ನಿನಗೇನಾಗಿತ್ತು? ಊರಿನಲ್ಲಿ ಬಡವರಿಗೆ 4 ಜನರಿಗೆ ಉಪಕಾರ ಮಾಡಿಕೊಂಡು ಊರಿಗೆ ದೇವರೆನಿಸಿಕೊಂಡ ನೀನು ಊರೇ ಕಣ್ಣೀರು ಹಾಕುವಾಗೆ ಮಾಡಿ ಹೋದಿಯಲ್ಲೋ ಸೋಮು. ಊರೇ ಕಣ್ಣೀರು ಹಾಕುವಾಗೆ ಮಾಡಿ ಹೋದಿಯಲ್ಲೋ ತಂಗಿ. ನೀನಂದಂತೆ ನಿನ್ನ ಬಾಳು ಕಣ್ಣೀರಿನ ಗೋಳಾಯಿತಮ್ಮ, ಕಣ್ಣೀರಿನ. ನಡೆ ತಂಗಿ, ಈಗಲಾದ್ರೂ ಊರಿಗೆ ಹೋಗೋಣ. ಹಿಂಗ ಕಳಿಯಲುವ ಬಾಳನ್ನು ಶಿವ ವೈದ ಮುತ್ತೈದನ. ಎಲ್ಲಿಗೆ ಬರ್ಲಣ್ಣ? ಇದು ನನ್ನ ಗಂಡನ ಮನೆ ಅಣ್ಣ. ನಾನು ಇಲ್ಲೇ ಇರ್ತೀನಿ. ನನ್ನ ಗಂಡ ಇಲ್ಲ ಅಂತ ಯಾರು ಹೇಳಿದ್ರು? ನನ್ನ ಗಂಡ ಇದ್ದಾನೆ. ನನ್ನ ಗಂಡನ ನಾನು ಕರ್ಕೊಂಡು ಬರ್ತೀನಿ. ನನ್ನ ಗಂಡ ಎಲ್ಲಿದ್ದಾನೋ ನಾನು ಅಲ್ಲೇ ಹೋಗ್ತೀನಿ. ಅವನ ಕರ್ಕೊಂಡು ಬಂದವ್ರ ಮುಖ ನಿಮಗೆ ತೋರಿಸ್ತೀನಿ. ನಾನೆಲ್ಲ ಹೆಂಗ ಕಳಿಯಲುವ ಬಾಳನ್ನು ಶಿವ ವೈದ ಮುತ್ತೈದಿತನ. ಹೊರಗನ ಮನೆಯಲ್ಲಿ ಒಂಟಿತನ. ಯಾಕುಟ್ಟು ಶಾನೋ ಶಿವನನ್ನ. ಹೆಂಗ ಕಳಿಯಲುವ ಬಾಳನ್ನ ಶಿವ ವೈದ ಮುತ್ತೈದಿತನ. ಹೀಗೆ ಹುಚ್ಚಂತೆ ಮಾಡಬಾರ್ದಮ್ಮ. ಆ ದೇವರು ಕಚ್ಚಿಕೊಂಡು ಹೋದ ಸೋಮನಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಪ್ರಾರ್ಥಿಸೋಣ ನಡೆ ಎಂಬ. ಪ್ರಾರ್ಥಿಸೋಣ ನಡೆ. ಹಣೆಯಲ್ಲಿ ಕುಂಕುಮ ಅಳಿಸೋತು, ಕೊರಳಲ್ಲಿ ತಾಳಿ ತೆಗೆದಾಯ್ತು. ಮುತ್ತೈದನವು ಬರಿದಾಯ್ತು, ನನ್ನ ಬಾಳು ನನಗಾಯಿತು. ಹೆಂಗ ಕಳಿಯಲುವ ಬಾಳನ್ನು ಶಿವ ವೈದ ಮುತ್ತ. ಏನಪ್ಪ ಇದು? ಊರು ಒಂದು ಕಡೆ ಇದ್ರ ಬಸ್ ಸ್ಟ್ಯಾಂಡ್ ಒಂದು ಕಡೆ ಐತಿ. ಇಲ್ಲಿ ನೋಡಿದ್ರೆ ಟಾಂಗಾ ಸ್ಟ್ಯಾಂಡು ಕಾಣಬಾರ್ದು. ಲಗೇಜ್ ತಗೊಂಡು ಹೋಗಾಕ ಯಾರೊಬ್ಬ ಕೂಲಿಯವನು ಕಾಣವಲ್ಲ. ನಾ ಈ ಒಳ್ಳೆ ಊರಿಗೆ ಬಂದಂತಾಯ್ತಪ್ಪ. ಯಾರು ಒಬ್ಬ ಕೂಲಿಯವನು ಕಾಣ್ತಾ ಇಲ್ಲ. ನೀನು ಯಾರಪ್ಪ? ನನಗೆ ಒಂದು ಸಹಾಯ ಮಾಡ್ತೀಯಾ?
ಏನು ಹೇಳಿ ಯಜಮಾನ್ರಿ, ಸಂಕೋಚ ಪಡದೆ ಹೇಳಿ. ನೋಡಪ್ಪ, ನಾನು ಈ ಊರಿಗೆ ಹೊಸಬ, ಮೇಲಾಗಿ ವಯಸ್ಸಾದ ಮುದುಕ. ಈ ಊರಲ್ಲಿ ನನಗೆ ಸೋಮಶೇಖರನ ಮನೆ ತೋರಿಸ್ತೀನಪ್ಪ. ಏನು, ಸೋಮಶೇಖರನ ಮನೆ? ಹೌದಪ್ಪ. ಸೋಮಶೇಖರ್ ತೀರ್ಕೊಂಡು ಒಂದು ತಿಂಗಳಾಯ್ತಲ್ಪ. ಸೋಮಶೇಖರ ತೀರ್ಕೊಂಡ್ರೆ ಏನಾತಪ್ಪ? ನನ್ನ ಹಣ ವಸೂಲಿ ಮಾಡ್ಕೊಳಕ ನಾ ಉಳ್ಕೊಂಡೇನಲ್ಲಪ್ಪ, ನಾ ಉಳ್ಕೊಂಡೇನೆ. ಏನು, ಸೋಮಶೇಖರ ನಿಮ್ಮ ಹತ್ರ ಹಣ ಇಸ್ಕೊಂಡಿದ್ದಾನೆ? ಅವನು 4 ಜನರಿಗೆ ಉಪಕಾರ ಮಾಡುವ ಲಕ್ಷ್ಮಿ ಅವನ ಮನೆಯಲ್ಲೇ ಬಿದ್ದಿರುವಾಗ ಅವನು ನಿಮ್ಮ ಹತ್ರ ನಡೆಸ್ಕೊಂಡ ಅಂತ ಏನು ಹೇಳ್ತಾ ಇದೆಯಪ್ಪ ನೀನು? ನೋಡಪ್ಪ, ಧನಲಕ್ಷ್ಮಿ ಅವರ ಊರಲ್ಲಿ ಅವರ ಮನೆಯಲ್ಲಿ ಬಿದ್ದಿರಬೇಕು. ಆದರೆ ಬೆಂಗಳೂರಿಗೆ ಶಾಲೆ ಕಲಿಯಲು ಬಂದಾಗ ಸೋಮಶೇಖರ ನನ್ನ ಮನೆಯಲ್ಲಿಯೇ ಬಾಡಿಗೆ ಇದ್ದಪ್ಪ, ಬಾಡಿಗೆ ಇದ್ದ. ಅವನು ಸಾಯುವ 2 ದಿವಸ ಮುಂಚೆ ನನ್ನ ಕಡೆಯಿಂದ 15,000 ರೂಪಾಯಿ ಹಣ ಪಡೆದುಕೊಂಡಿದ್ದ. ಎಲ್ಲಿ ಅದಕ್ಕೆ ಕೊಡಬಾರ್ದಂತ ಸತ್ತು ಹೋಗ್ಯಾನೋ ಆ ದೇವ್ರಿಗೆ ಗೊತ್ತು. ಅದು ಏನರ ಇರಲಿ, ಅವ್ರ ಮನೆಯಾಗ ಯಾರು ಅದಾರಲ್ಲ ವಿಚಾರಿಸ್ಕೊಂಡು ಅವ್ರ ಕಡೆಯಿಂದ ನಾನು ಹಣ ವಸೂಲಿ ಮಾಡ್ಕೊಂಡ ಬರ್ತೇನಪ್ಪ. ಯಜಮಾನ್ರೆ, ಅವರ ಮನೆಯಲ್ಲಿ ಅವರ ಮಾವ ಸಿದ್ದರಾಮ ಅಂತ ಇದ್ದಾನೆ. ಅವನು ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಅದೇನೋ ಅವನ ಮಗಳ ಮದುವೆ ಇದೆಯಂತೆ. ಓಹೋ, ಅವರ ಮಗಳ ಮದುವೆ ಕೂಡ ಮಾಡಿಬಿಟ್ಟಿದ್ದಾರಲ್ಲ. ಹೌದ್ರಿ ಯಜಮಾನ್ರೆ, ಆ ಸಿದ್ದರಾಮ ತನ್ನ ಮಗಳಿಗೆ ಆ ಸೋಮಶೇಖರನಿಗೆ ಕೊಟ್ಟು ಮದುವೆ ಮಾಡಬೇಕಂತ ವಿಚಾರ ಮಾಡಿದ್ದ. ಆದರೆ ಆ ಸೋಮಶೇಖರ ಆ ಮಾತಿಗೆ ಒಪ್ಪಲಿಲ್ಲ. ಆದರೆ ಆ ಸೋಮಶೇಖರ ನನ್ನ ತಂಗಿಯನ್ನು ಕೈ ಹಿಡಿದು ಬದುಕು ಸಾಗಿಸಬೇಕೆಷ್ಟುವನ್ನಲ್ಲಿ ಆ ವಿಧಿ ಅವನನ್ನು ಕಚ್ಚಿಕೊಂಡು ಹೋಯಿತು ಯಜಮಾನ್ರೆ, ಕಚ್ಚಿಕೊಂಡು ಹೋಯಿತು. ಹಾ, ಇರ್ಲಿ. ಇದು ಒಳ್ಳೆ ಪಜತಿ ಬಂತಲ್ಪ ನನಗೀಗ. ಅವ್ರು ಬರೋ ತನಕ ನಾ ಎಲ್ಲಿ ಉಳ್ಕೊಳ್ಳೋದು ತಮ್ಮ, ಎಲ್ಲಿ ಉಳ್ಕೊಳ್ಳೋದು? ನೋಡ, ಈ ಊರಾಗ ಏನಾದ್ರು ವಸತಿ ಗೃಹಗಳು ಏನಾದರೂ ಅದಾವೇನೋ ತಮ್ಮ? ಎಲ್ಲಿ ವಸತಿ ಗೃಹಗಳು ಯಜಮಾನ್ರೆ, ಎಲ್ಲಿ ವಸತಿ ಗೃಹಗಳು? ಹಾ, ಇಲ್ಲಿ ಒಂದು ಲಾಡ್ಜಿಂಗ್ ಅಂತ ಇದೆ. ಅದು ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಅಲ್ಲೇ ಹೋಗೋಣ ನಡ್ರಿ. ಪರವಾಗಿಲ್ಲ, 3-4 ತಿಂಗಳು ಹೇಗಾದರೂ ಕಾಲ ಕಳೆದು ನನ್ನ ಹಣ ವಸೂಲಿ ಮಾಡಿಕೊಂಡ ನಾ ಈ ಊರಂದ ಹೋಗೋದು ತಮ್ಮ. ನೋಡಪ್ಪ ತಮ್ಮ, ಈ ನನ್ನ ಬ್ಯಾಗ್ ತಗೋ, ನನಗೆ ಅಲ್ಲಿ ತನಕ ಬಿಟ್ಟು ನೀನು ಕೂಲಿ ತಗೊಂಡು ನೀ ಹೋಗಂತೀಪ. ಏನು, ನಿಮಗೆ ಕೂಲಿಯವನು ಬೇಕೇನು? ಆಯ್ತು ಯಜಮಾನ್ರಿ, ಆ ಕೆಲಸ ನಾನು ಮಾಡ್ತೇನೆ. ನಿಮ್ಮದು ಒಂದೇ ಬ್ಯಾಗ್ ಐತೆ? ಹೌದು. ಹೌದಪ್ಪ, ಇದು ಒಂದೇ ಇರೋದು. ಆಯ್ತು ಯಜಮಾನ್ರಿ, ನಡೀರಿ ಹೋಗೋಣ. ತಗೋ. ಈ ಆಸ್ತಿಯನ್ನ ಹೇಗಡ ನಮ್ಮ ಹೆಸರು ಮಾಡ್ಕೊಳ್ಳೋದು? ಆಕಸ್ಮಿಕವಾಗಿ ಅವನು ಸತ್ತು ಹೋದಾಗ ತಾಯಿಯಾದವಳು ನೀನು ಜೀವಂತ ಇರುವಾಗ ಎಲ್ಲ ನಿನ್ನ ವಶ ಆದಂತೆ ನೋಡು. ಹಾ, ನೀನು ಸ್ವಲ್ಪ ಕುಳಿತುಕೋ, ನಾನು ಬ್ಯಾಂಕಿಗೆ ಹೋಗಿ ಎಲ್ಲ ವಿಚಾರಿಸಿಕೊಂಡು ಬರ್ತೇನೆ.
ತಾವ್ಯಾರು? ಬೆಂಗಳೂರಿನಲ್ಲಿ ಕಲೀಲಿಕ್ಕಿದ್ದಾಗ ಸೋಮಶೇಖರ ನನ್ನ ಮನೆಯಲ್ಲೇ ಬಾಡಿಗೆ ಇದ್ದಾಗ ಆ ಮನೆಯ ಮಾಲೀಕನಪ್ಪ ನಾನು, ಆ ಮನೆಯ ಮಾಲೀಕ. ಓ ಹೌದಾ, ಬನ್ನಿ ಕುಳಿತುಕೊಳ್ಳಿ ಯಜಮಾನ್ರೆ. ಏನು ಮಾಡುದಪ್ಪ, ಹಾಡಾಡ್ತಾ ಸೋಮಶೇಖರ ನಮ್ಮ ನಗಲಿ ಹೋದ್ನಲ್ಲಪ್ಪ. ಅವನ ಆಯುಷ್ಯವೇ ಮುಗಿದು ಬಂದ ಮೇಲೆ ಯಾರೇನು ಮಾಡೋಕ್ಕಾಗತ್ತೀರಿ ಯಜಮಾನ್ರೆ? ಏನು ಮಾಡೋದಪ್ಪ, ಏನು ಮಾಡೋದು? ನನ್ನ ಮನೆಯಲ್ಲಿದ್ದಾಗ ನನ್ನ ಹೆತ್ತ ಮಗನಂತೆ ನಡೆದುಕೊಳ್ತಾ ಇದ್ದ. ಏನು ಮಾಡೋದು? ಅಂದ ಹಾಗೆ ಸಿದ್ದರಾಮರೆಂದರೆ ತಾವೇ ಏನು? ಹೌದು. ಸಂತೋಷ. ಅಂದ ಹಾಗೆ ತಾವು ಸೋಮಶೇಖರನ ತಾಯಿ ಅಂತ ಕಾಣುತ್ತದೆಯಲ್ಲ? ಹೌದು, ನಮ್ಮಿಂದ ಏನಾಗ್ಬೇಕಾಗಿದೆ ನಿಮಗೆ? ಏನಿಲ್ಲ, ನಿಮ್ಮ ಮಗ 4 ತಿಂಗಳ ಹಿಂದೆ ನನ್ನ ಕಡೆಯಿಂದ 15,000 ರೂಪಾಯಿ ಹಣ ಇಸಿದುಕೊಂಡಿದ್ದ. ಅವನು ಸಾಯುವ ಪೂರ್ವದಲ್ಲಿ ನಿಮ್ಮಿಂದ ಕೇಳಿ ಹಣ ಪಡೆದುಕೊಳ್ಳಿ ಅಂತ ಹೇಳಿ ಪ್ರಾಣ ಬಿಟ್ಟ. ಅದಕ್ಕಾಗಿ ಆ ಹಣ ವಸೂಲಿಗಾಗಿ ಬಂದಿದ್ದೇನೆ. ಹಣ ವಸೂಲಿ ಮಾಡ್ಲಿಕ್ಕೆ ಅವನೇ ಮನೇಲಿಲ್ವಲ್ಲ? ಹೌದು, ನಿಜ. ಆದರೆ ಸತ್ತು ಹೋದ ಮಗನ ಸಾಲಕ್ಕೆ ನೀವೇ ಹೊಣೆ ಅಲ್ವೇನಮ್ಮ? ಸಾಲ ಮಾಡಿದವನೇ ಸತ್ತು ಹೋದಾಗ ನಿಮ್ಮ ಹಣವು ಅವನ ಜೊತೆ ಹೆಣವಾಯ್ತೆಂದು ತಿಳಿದು ಸುಮ್ಮನೆ ಹೊರಟು ಹೋಗಿರಿ. ಹೊರಟು ಹೋಗಲು ಬಂದಿಲ್ಲ ತಮ್ಮ, ಹೊರಟು ಹೋಗಲು ಬಂದಿಲ್ಲ. ಕೊಟ್ಟ ಹಣವನ್ನು ಹೆತ್ತವನ ತಾಯಿಯಿಂದ ಪಡೆದುಕೊಂಡು ಹೋಗಲು ಬಂದಿದ್ದೇನೆ. ಆ ತಾಯಿಗೆ ನಾಯಿಯಾಗುವ ಭಾಗ್ಯವನ್ನ ನಾನು ಪಡೆದು ಬಂದಿಲ್ಲಪ್ಪ. ಆದರೆ ಸೋಮಶೇಖರ ನನ್ನ ಮಕ್ಕಳಾಗದೆ ಇದ್ದಾಗ ನನ್ನ ಗಂಡ ಅನಾಥಾಶ್ರಮದಿಂದ ತಂದು ಸಾಕಿದ ನಾಯಿಯಪ್ಪ. ಅಷ್ಟೇ ಅಲ್ಲ, ಇರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದು ಅವನು ಮಾತ್ರ ಶಿವನ ಪದ ಸೇರ್ಕೊಂಡ್ಬಿಟ್ಟ. ಅಂದರೆ ಸೋಮಶೇಖರ ಅನಾಥ ಪುತ್ರನೇ? ಹೌದು, ಮಕ್ಕಳಿಲ್ಲದ ಕೊರಗಿನಿಂದ ಶಕುಂತಲೆಯ ಗಂಡ ತಂದ ಜಾತಿ ಗೋತ್ರವಿಲ್ಲದ ಪರದೇಶಿ ಪುತ್ರ ಅವನು. ಹೌದು, ಅಷ್ಟೇ ಅಲ್ಲ, ಅವನನ್ನ ಸಾಯಿಸಬೇಕು ಅಂತ ವಿಧವಾಗಿ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡೋದು, ನನ್ನ ಗಂಡ ಕಾವಲಿಗೆ ನಿಂತು ಅವನು ಬೆಳೆಯೋವರೆಗೂ ಬದುಕಿದ್ದು ಇರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಮಾಡಿ ಹೋಗ್ಬಿಟ್ಟ. ಆದ್ರೆ ದೇವರ ದೊಡ್ಡವನು, ನಾನು ಮಾಡಬೇಕಾಗಿದ್ದ ಕೆಲಸನ ಅವನೇ ಮಾಡ್ದ. ಅಂದರೆ ನೀವಿಬ್ಬರು ಅಣ್ಣ ತಂಗಿಯರಲ್ವೇ? ಪತಿಯ ಪ್ರೇಮ, ಪುತ್ರ ವಾತ್ಸಲ್ಯ ಅರಿಯದ ಈ ಶಕುಂತಲೆಗೆ ಧೈರ್ಯ ಹೇಳಲು ಧಾವಿಸಿ ಬಂದೆ. ಬಹಿರಂಗಕ್ಕೆ ಅಣ್ಣ ತಂಗಿಯರನ್ನು ನಾಟಕವಾಡಿದೆವು. ಅಂತರಂಗದಲ್ಲಿ ಗಂಡ ಹೆಂಡತಿಯಾಗಿ ಆರಾಮಾಗಿದ್ದೀವಿ. ತಿಳಿಯಿತೆ ಸೋಮಶೇಖರನ ಇತಿಹಾಸ. ನೋಡು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟೋಗು. ಅಣ್ಣ, ಏನ್ ಮಾತಾಡ್ತೀಯ? ಏನು ಶಕುಂತಲಮ್ಮನವರೇ, ಅಂದು ಆ ನಾಟಕ ಮಾಡಲು ನನಗೆ 20,000 ಹಣ ಕೊಡುತ್ತೇನೆಂದು ಹೇಳಿದ್ದೀರಲ್ಲ, 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀರಿ. ಇನ್ನುಳಿದ ಹಣ ನನಗೆ ಅರ್ಜೆಂಟ್ ಬೇಕಾಗಿತ್ತು, ಹೇಳಲಿಕ್ಕೆ ಬಂದಿದ್ದೇನೆ, ಕೊಡುತ್ತೀರಾ? ನೋಡು, ನೀನ್ ಯಾರಿಗೋಸ್ಕರ ನಾಟಕ ಮಾಡಿದ್ಯೋ ಅವನೇ ಇಲ್ಲ ಅಂದ್ಮೇಲೆ ನಿನ್ ಹಣ ನಾನು ಯಾಕೆ ಕೊಡ್ಲಿ? ನೀವು ಕೊಡದಿದ್ದೀರೇನಂತೆ ನಿಮ್ಮ ಆ ನಾಟಕವನ್ನು ಬಹಿರಂಗವಾಗಿ ಪ್ರಚಾರ ಮಾಡಿ ಬಿಡುತ್ತೇನೆ, ಎಚ್ಚರವಿರಲಿ. ನಿನ್ನ ಪ್ರಚಾರ ಕೇಳಿ ಓಡಿ ಬಂದು ನಮ್ಮನ್ನು ವಿಚಾರಣೆ ಮಾಡುವ ಸೋಮಶೇಖರನೇ ಸತ್ತು ಹೋದಾಗ ಬಾಯಿಗೆ ಬಂದಂತೆ ಬಗಳಬೇಡ, ಸುಮ್ಮನೆ ಹೊರಟು ಹೋಗು. ದೀನ ಕುಲದ ಮಾನವರೇ, ನಿಜವಾಗಲು ನೀವು ಮಹಾಪಾಪಿಗಳು. ಅಂದು ಆ ಶಾರದಮ್ಮ ತನ್ನ ಪತಿಯ ಚಿಂತೆಯಲ್ಲಿ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದು ಮಲಗಿದಾಗ ಅವಳಿಗೆ ಔಷಧಿ ಬಾಟಲಿ ಅಂತ ಹೇಳಿ ಮದ್ಯದ ಬಾಟಲಿಯನ್ನು ಸೇವಿಸಿ ಸೋಮಶೇಖರ ಹೊರಗಿನಿಂದ ಸಮಯಕ್ಕೆ ಸರಿಯಾಗಿ ಬರುವುದನ್ನು ನೋಡಿ ನನ್ನನ್ನು ಕರೆದು ಶಾರದಮ್ಮಳ ಮುಂದೆ ನಿಲ್ಲಿಸಿ, ಮದ್ಯದ ಅಮಲಿನಲ್ಲಿದ್ದ ಶಾರದಮ್ಮ ಇವನೇ ಸೋಮಶೇಖರನೆಂದು ನನ್ನನ್ನು ಅಪ್ಪಿಕೊಂಡು ನಿಂತಾಗ ಸೋಮಶೇಖರ ಹೊರಗಿನಿಂದ ಬಂದು ಈ ಸನ್ನಿವೇಶವನ್ನು ನೋಡಿ
ಶಾರದಮ್ಮಳಿಗೆ ಹೊಡೆದು ಮನೆಯಿಂದ ಹೊರ ಹಾಕುವಂತೆ ಮಾಡಿದಿರಲ್ಲ, ನಿಜವಾಗಲೂ ನೀವು ದುಷ್ಟ ರಾಕ್ಷಸರು. ನಿರ್ಮಲ ಹೃದಯದ ಗರತಿ ಶಾರದಮ್ಮ, ಅವಳ ಪಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ, ಎಚ್ಚರವಿರಲಿ. ಕಂಡದ್ದನ್ನಾಡಿದರೆ ಕೆಂಡದಂತ ಕೋಪ ನಿಮಗೇಕೆ? ಏ ತಮ್ಮ, ಬಾಬಾ ಇಲ್ಲಿ. ಈ ಕೃತಿಗೆ ಪ್ರೇರೇಪಿಸಿದ ಇವರು ನಿನಗೆ 50,000 ರೂಪಾಯಿ ಹಣ ಕೊಡ್ತೇನಂತ ಹೇಳಿದ್ರಲ್ಲವೇ? ಸ್ವಾಮಿಗಳೇ, ಹೌದು. ಮೊದಲು ನಿನಗೆ 25,000 ಅಡ್ವಾನ್ಸ್ ಕೊಟ್ಟಿದ್ದಾರೇನು? ಹೌದು, ಕೊಟ್ಟಿದ್ದಾರೆ. ಇನ್ನುಳಿದ 25,000 ರೂಪಾಯಿ ನಾನು ಕೊಡುತ್ತೇನೆ, ತೆಗೆದುಕೊ. ಇಂಥ ಅನ್ಯಾಯದ ಹಣಗೆ ನನಗೆ ಬೇಕಾಗಿಲ್ಲ ಸ್ವಾಮಿ. ಅಂದು ಇವರು ಹೇಳಿದ ಕಪಟ ನಾಟಕವನ್ನು ಮಾಡಲು ನಾನು ಒಪ್ಪಿಕೊಂಡಿದ್ದೇನಲ್ಲ, ನಿಜವಾಗಲೂ ನಾನೇ ಮೂರ್ಖ. ಆ ಸನ್ನಿವೇಶ ನೆನಪಾದರೆ ಮೈ ಜುಮ್ ಎನ್ನುತ್ತದೆ. ಆದರೆ ಇಂತಹ ಕಟುಕರಲ್ಲಿ ಏಕೆ ಹಣ ಬಿಡಬೇಕೆಂದು ಕೇಳಲಿಕ್ಕೆ ಬಂದಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ಈ ನಿನ್ನ ಸತ್ಯತನಕ್ಕೆ ಮೆಚ್ಚಿ ನಿನಗೆ ಬಹುಮಾನವಾಗಿ ಕೊಡ್ತಾ ಇದ್ದೇನೆ, ತೆಗೆದುಕೋ, ತೆಗೆದುಕೋ. ಆಯ್ತು ಸ್ವಾಮಿಗಳೇ, ನಾನಿನ್ನು ಬರುತ್ತೇನೆ. ಏಯ್ ದಾನಸೂರ ಕರ್ಣ, ಎಲ್ಲಿಂದಲೂ ಬಂದು ಯಾರಿಗೆ ದಾನ ಮಾಡಲು ನಾವೇನನ್ನು ಕರೆ ಕಳಿಸಿಲ್ಲ. ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ, ಈಗ ಹೊರಗೆ ಹಾಕಲು ಬಂದಿದ್ದೇನೆ. ನಮ್ಮನ್ನ ಹೊರಗೆ ಹಾಕೋದಕ್ಕೆ ನೀನ್ ಯಾರು? ಬಹುಶಃ ಇವನು ಸೋಮಶೇಖರನಂತ ಕಾಣುತ್ತೆ. ಅಣ್ಣ, ಆ ದರಿದ್ರ ನನ್ನ ಮಗನ ಹೆಸರು ಯಾಕಣ್ಣ ಇವತ್ತರು ನಾವಿಬ್ರು ಹಾಯಾಗಿರೋ. ಮತ್ತೆ ಎಷ್ಟು ದಿಮಾಕಿನಿಂದ ಮಾತನಾಡುತ್ತಾನೆ ಈ ಮುದುಕ. ಏಯ್ ಸುಮ್ಮನೆ ಹೊರಟು ಹೋಗ್ತೀವೋ ಇಲ್ಲ ಕೊತ್ತಿಗೆ ಕೈ ಹೊರಟು ಹೋಗಲು ಇನ್ನೂ ನನ್ನ ಆಯುಷ್ಯ ಮುಗಿದಿಲ್ಲ. ಏಯ್ ಮುಗಿಯದಿದ್ದರೆ ಮುಗಿಸಲೇನು? ನನ್ನ ಆಯುಷ್ಯ ಮುಗಿಸಲಿಕ್ಕೆ ನೀನೇನು ಪರಮಾತ್ಮನ ಮರಿ ಮೊಮ್ಮಗನಲ್ಲ. ಮಾತಿಗೆ ಎದುರುತ್ತರ ಕೊಟ್ಟರೆ ಬಾಯಾಗಿನ ಹಲ್ಲು ಉದುರಿಸಿ ಬಿಟ್ಟನು. ಬಾಯಾಗಿನ ಹಲ್ಲು ಉದುರಿಸಲಿಕ್ಕೆ ಆವೇನು ಹಾಕಿಸಿಕೊಂಡು ಬಂದ ಹಲ್ಲುಗಳಲ್ಲ. ನಿಮ್ಮಂತ ಕುಲಗೇಡಿ ಕುರಿ ಕುನ್ನಿಗಳ ರಕ್ತ ಇರಲು ಗಟ್ಟಿ ಮುಟ್ಟಾದ ಈ ಹಲ್ಲುಗಳು ಆಕ್ರೋಶದಿಂದ ಸೆಣಸಾಡುತ್ತವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಬಹುಶಃ ಹುಚ್ಚು ಹಿಡಿದವನಾಗಿರಬೇಕು. ಒಂದು ಸಂಸಾರವನ್ನು ನುಚ್ಚು ನೂರು ಮಾಡಿದವನು ಮೊದಲು ನೀನು ಹುಚ್ಚ. ನಿನ್ನ ಹುಚ್ಚು ಬಿಡಿಸಲು ಬಂದಿದ್ದೇನೆ. ಇವನ್ ಯಾವನೋ ಹುಚ್ಚನೇ ಇರ್ಬೇಕು ಅನ್ಸುತ್ತೆ. ನೀನ್ ಬಾರಣ, ನಾವು ಒಳಗಡೆ ಹೋಗೋಣ. ನಡೆಸ ಕುಂತಲ. ಅರೆ ಹುಚ್ಚ ಒದರಿ ಒದರಿ ತಾನಾಗೆ ಹೊರಟು ಹೋಗುತ್ತಾನೆ. ನಾವು ವರ್ತ ವೇಳೆಗಳೆಯದೆ ಗಂಡ ಹೆಂಡತಿ ನಾವಾಗಿ ಪ್ರಣಯ ಸಾಮ್ರಾಜ್ಯದಲ್ಲಿ ನಕ್ಕು ನಲಿಯೋಣ. ನಾರಾಯಣೇ, ಹೌದು, ನಾನೇ ಸೋಮಶೇಖರ. ಹೃದಯ ಇಲ್ಲದ ಕಟುಕರೇ, ನಾಚಿಕಿಲ್ಲದ ನಾಯಿಗಳೇ, ಸತ್ಯವನ್ನು ತುಳಿದು ನ್ಯಾಯವನ್ನು ಕೊಂದು ಅಧರ್ಮದ ರಾಜ್ಯವಾಳಿದ ರಾಕ್ಷಸರೇ, ಹಣದ ಆಸೆಗಾಗಿ ನಿಮ್ ಗುಣವಂತರನ್ನು ಹೆಣ ಮಾಡಿದ ದೇಶಿಗಳೇ ನೀವು. ಪಾಪ ಆ ಶಾರದೆ ನಿಮ್ಮ ಕರಾಳ ಕೈಗಳಲ್ಲಿ ಅದೆಷ್ಟು ಕಷ್ಟ ಅನುಭವಿಸಿದಳು ಕಾಣೆ. ಮಾಮ, ಮಾಮ, ಅಲ್ಲಲ್ಲ, ನನ್ನ ತಾಯಿಗೆ ಮತ್ತೊಬ್ಬ ಗಂಡನಾಗಿ ಬಂದ ಅಪ್ಪ. ಎಲ್ಲೋ ಏ ಬೆಪ್ಪ, ನನ್ನನ್ನೇನು ನೋಡುತ್ತಾ ನಿಂತಿರ್ಯೋ? ಮೊದಲು ಇಲ್ಲಿಂದ ಹೊರಟು ಹೋಗ್ತೀವೋ ಅಥವಾ ಕೊಂಡಿಗೆ ಆಹುತಿ ಹಾಕ್ತೀವೋ? ಅವ್ವ, ಅವ್ವ, ನೀನು ನನ್ನ ಹೆತ್ತ ತಾಯಿ ಅಲ್ವಲ್ಲ? ಅದೇ ನನ್ನ ದೊಡ್ಡ ಪುಣ್ಯ. ದೇವರಂತ ನನ್ನ ತಂದೆ ಈ ನಿನ್ನ ಹೇಯ ನಡತೆಯನ್ನು ಕಂಡು ಎದೆ ಪಡೆದುಕೊಂಡು ಸತ್ತನೇನಮ್ಮ. ಹೇಳಮ್ಮ, ಹೇಳು. ನೋಡು, ದಯವಿಟ್ಟು ನಿನ್ನ ಕೈ ಮುಗಿದು ಕಾಲು ಹಿಡಿದು ಬೇಡ. ನಿನ್ನನ್ನು ಕ್ಷಮಿಸಲು ನಾನಾರವ್ವ? ಒಂದು ವೇಳೆ
ನೀನು ನನ್ನ ಹೆತ್ತ ತಾಯಿಯಾಗಿದ್ದರೆ ನಿನ್ನನ್ನು ಕಡಿದು ನರಿ ನಾಯಿಗಳಿಗೆ ಬಿಸಾಡುತ್ತಿದ್ದೆ. ಅನಾಥಾಶ್ರಮದಲ್ಲಿ ಅನಾಥ ಶಿಶುವಿಗೆ ಆಶ್ರಯ ನೀಡಿ ನನ್ನ ಹೆತ್ತ ತಂದೆಗೆ ಹೆತ್ತ ಮಗನಂತೆ ಕಂಡು ಕೈ ಹಿಡಿದ ಹೆಂಡತಿ ನೀನು ವ್ಯಭಿಚಾರಿಯಾಗಬೇಕು. ಗೌರವದಿಂದ ಮೆರೆದ ನನ್ನ ತಂದೆ ಗಂಗಾಧರ ಶೆಟ್ರು ಈ ನಿನ್ನ ಹೇಯ ನಡತೆಯನ್ನು ಕಂಡು ಯಲೋಕದ ಸಂತೆ ಮುಗಿಸ. ಪಾಪ, ಈಗ ಆ ನನ್ನ ಶಾರದೆಯನ್ನು ಎಲ್ಲಿ ಹುಡುಕಲಿ, ಎಲ್ಲಿ ಹೋಗಲಿ, ಯಾರನ್ನು ಕೇಳಲಿ? ಏ ಶಾರದಾ, ನೀನು ಸತ್ಯವತೆ, ನೀನು ಗುಣವತೆ, ನೀನು ಚಿನ್ನದ ಗೊಂಬೆ ಕಣೆ, ಚಿನ್ನದ ಗೊಂಬೆ. ನಿನಗೆ ಅನ್ಯಾಯ ಮಾಡಿದ ಈ ಪರಮ ಪಾಪಿ ಸೋಮಶೇಖರನ್ನು ಕ್ಷಮಿಸು ಶಾರದಾ. ಏ ಅವ್ವ, ಆ ನನ್ನ ಶಾರದೆಯನ್ನು ಹುಡುಕಿಕೊಂಡು ಬರುವಷ್ಟರಲ್ಲಿ ನೀನು ಈ ಮನೆ ಬಿಟ್ಟು ಹೊರಟು ಹೋದರೆ ಒಳ್ಳೆಯದು. ಇಲ್ಲದಿದ್ದರೆ ನನ್ನ ಕೈಯಲ್ಲಿ ಹೆಣವಾಗೋದು ಖಂಡಿತ. ದೇವರು ಬರೆದ ಕಥೆಯಲ್ಲಿ ತಾಯಿಯ ಮೊದಲ ಹೆತ್ತವಳು ಬರೆದ ಕಥೆಯಲ್ಲಿ ತಾಯಿಯೇ ಮೊದಲ ಗುರು. ಹಾರಾರು ಹಾಡು ಹಾಡಿದರು ನನ್ನ ತಾಯಿ ಕಥೆಯಲ್ಲಿ, ದೇವರು ಬರೆದ ಕಥೆಯಲ್ಲಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಆದವಳು ತಿದ್ದಿ ಬುದ್ಧಿ ಹೇಳಿ ಸನ್ಮಾನ ಕಲಿಸ್ತಾಳೆ. ತಾಯಿನೇ ತಪ್ಪು ಮಾಡಿದ್ರೆ ಅವಳಿಗೆ ಯಾರು ಶಿಕ್ಷೆ ಕೊಡ್ತಾರೆ? ಯಾರು ಕೊಡ್ತಾರೆ? ಎಲ್ಲರತ್ರ ನಾನು ಹೇಳೋದು ಒಂದೇ ಮಾತು, ತಾಯಿ ಎನ್ನುವ ಸ್ಥಾನ ಬಹುದೊಡ್ಡ ಸ್ಥಾನ. ದಯವಿಟ್ಟು ನಾನು ಮಾಡಿರೋ ತರ ಯಾವ ತಾಯಿದ್ರು ತಪ್ಪು ಮಾಡಬೇಡಿ. ಯಾಕಂದ್ರೆ ಮಕ್ಕಳಿಗೆ ತಾಯಿ ಮೇಲಿರುವ ನಂಬಿಕೆನೇ ಹೊರಟು ಹೋಗುತ್ತೆ. ನಿಜ, ಬಂಜೆಯಾಗಿರೋ ನಾನು ಕೊನೆಗೂ ಪುತ್ರ ವಾತ್ಸಲ್ಯನ ಅರ್ಥಕೊಳ್ಳೇ ಇಲ್ಲ. ಅರ್ಥಕೊಳ್ಳೇ ಇಲ್ಲ. ಬಂಗಾರದ ಸೊಸೆಗೆ ಕೊಡಬಾರದ ಕಷ್ಟ ಕೊಟ್ಟು ಪರಿಹಾರ ನೂಕಿದೆ. ಅದೇ ನನ್ನ ಹೊಟ್ಟೆಲಿ ಹುಟ್ಟಿದ ಮಗನಾಗಿದ್ರೆ ನಾನು ಇರಿಟೇಟ್ ಮಾಡ್ತಿದ್ದ. ಇಲ್ಲ, ನನ್ನಂತ ನೀಚ ತಾಯಿ ಈ ಭೂಮಿಯ ಮೇಲೆ ಬದುಕಬಾರ್ದು. ಇಲ್ಲ, ನಾನಿರ ಬದುಕಲ್ಲ. ಪ್ರತಿಯೊಂದು ಹೆಣ್ಣಿಗೂ ಪಾಠವಾಗಬೇಕು. ಹೌದು, ನಾನಿರ ಬದುಕಲ್ಲ. ಹೆತ್ತವಳು ಬರೆದ ಕಥೆಯಲ್ಲಿ ಮೊದಲಲ್ಲಿ ಆರಾರು ಹಾಡು ಹಾಡಿದರು. ಪ್ರೀತಿಯ ಮೊದಲ ಹಾಡು ಅಮ್ಮ ಅನ್ನೋ ಮಾತು, ಪ್ರೀತಿಗೆ ಮೊದಲ ಕೊಟ್ಟು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿ ಮೊದಲಲ್ಲಿ. ಸೋಮು, ಸೋಮಶೇಖರ, ಶಾರದಾ, ನಾನು ನಿನ್ನ ಗಂಡ ಕಡೆ ಸೋಮಶೇಖರ. ಸೋಮು, ಶಾರದಾ, ನಾನು ಸತ್ತಿಲ್ಲ ಶಾರದಾ, ನಾನು ಬದುಕಿದ್ದೇನೆ. ಬಾರೆ ಶಾರದಾ, ಬಾರೆ. ಆಹಾ
ಆತ್ಮಹತ್ಯೆ ಮಾಡಿಕೊಂಡೆ ಅಂತ ಟೆಲಿಗ್ರಾಮ್ ಬಂದಿತ್ತಲ್ಲಪ್ಪ. ಹೌದಪ್ಪ, ಹೌದು. ನನ್ನ ಸಾಕು ತಾಯಿ ಮತ್ತು ಸೋದರ ಮಾವನ ಕಾರಸ್ಥಾನ ತಿಳಿಯಲು ನಾನು ಸತ್ತಿದ್ದೇನಂತ ಟೆಲಿಗ್ರಾಮ್ ಕೊಟ್ಟಿದ್ದು ನಿಜ. ಆದರೆ ಆದರ್ಶ ಅನ್ನ ತಂಗಿಯರಾದ ನಿಮಗೆ ಕೊಡಬಾರದ ಕಷ್ಟವನ್ನು ಕೊಟ್ಟ ಈ ಪರಮ ಪಾಪಿಯನ್ನು ಕ್ಷಮಿಸಿಬಿಡು ಶಿವು. ಸೋಮು, ಈಗಲಾದ್ರೂ ಗೊತ್ತಾಯ್ತೇನೋ ನನ್ನ ತಂಗಿ ಎಂಥವಳಂತ? ಅರ್ಥವಾಯ್ತಪ್ಪ, ಚೆನ್ನಾಗಿಯೇ ಅರ್ಥವಾಯ್ತು. ಸೋಮು, ನನ್ನ ತಂಗಿ ಗಾಜಿನ ಗೊಂಬೆಯಲ್ಲೋ ಚಿನ್ನದ ಗೊಂಬೆ. ಸೋಮು, ಚಿನ್ನದ ಗೊಂಬೆ. ಈ ಚಿನ್ನದ ಗೊಂಬೆ ಕೈ ಹಿಡಿದ ನಾನೇ ಭಾಗ್ಯಶಾಲಿ. ನಡೆಯಿರಿ. ನನ್ನ ತಂದೆಯವರು ಗಳಿಸಿಟ್ಟ ಅಪಾರ ಸಂಪತ್ತನ್ನು ಹೇಗೆ ಅನುಭವಿಸಬೇಕೆಂಬುದನ್ನು ಅರಿಯದ ಈ ಸೋಮಶೇಖರನಿಗೆ ನೀನು ಮಾರ್ಗದರ್ಶಕನಾಗುಬಾರಪ್ಪ. ಬೇಡಪ್ಪ, ವಿಧಿ ಕರೆದಾಗ ನಾನು ಆ ಸೈಡ್ ಹೋಗ್ತೇನೆ. ಆದರೆ ನೀವು ಈ ನನ್ನ ತಂಗಿಯ ಜೊತೆ ಹಯಾಗಿ ಜೀವನ ಸಾಗಿಸಪ್ಪ. ಸೋಮು, ಹಯಾಗಿ ಜೀವನ ಶಿವು, ಸಾಗಿಸು. ನೀನು ಬರದಿದ್ದರೆ ನನ್ನ ನಾನೇ ಆಗಿದ್ದೀನಿ. ಬಾಣ ಹೋಗೋಣ. ನೀನಿಲ್ದೆ ನಾನು ಇರ್ತೀನ? ನಿನ್ ಬೆನಿ ಬಿದ್ದ ಈ ತಂಗಿ ಯಾವಾಗಲೂ ಜೊತೆಯಾಗಿರ್ತಾಳೆ. ಆಯ್ತು. ಬಾಣ ಹೋಗೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವನವಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ಏನಪ್ಪ ಇದೆ? ನಾ ಏನ್ ನೋಡಕತ್ತ ನೀವು ಮರಯ್ಯ? ನೀ ಸತ್ತು ಹೋಗ್ಯಾರಂತ ಸುದ್ದಿ ಬಂತಲ್ವೋ ದೇವ್ರ? ಹಂಗಲ್ಲೋ ಹುಚ್ಚಪ್ಪ, ನನ್ನ ಸಾಕು ತಾಯಿ ಮತ್ತು ಸೋದರ ಮಾವನ ಕಪಟ ನಾಟಕ ತಿಳಿಯಲು ನಾನು ಹೂಡಿದ ಕಪಟ ನಾಟಕ ಅದು. ಏ, ನಿಮ್ ನಾಟಕ ಬಿಡು ಮರಯ್ಯ. ಆ ಸಿದ್ದರಾಮ ಶಕುಂತಲ ನಾಟಕ ಕೇಳಿಲ್ಲ? ಏನಾಯ್ತು? ಸಿದ್ದರಾಮನು ಕೂಡ ಓಡಿ ಹೋಗೋ ಮುಂದೆ ರೊಕ್ಕ ಇಲ್ಲ ಅಂತೇಳಿ ಕಿಶದಾನ್ ಪಿಸ್ತೂಲ್ ತೆಗೆದ ಡಮ್ ಅಂತ ಹೊಡೆದಂತ. ಓಡಿ ಹೋಗೋ ಮುಂದೆ ಪೊಲೀಸರು ನಾನು ಹಿಡಿದ ಒತ್ತಿಗಿತ್ತಾರ ಅಂತೇಳಿ ಅವ ಸ್ಪೀಡ್ನಾಗ ಕಾರ್ ತಗೊಂಡು ಹೋಗೋ ಮುಂದೆ ಗಿಡ ಕಾಶಿ ಗೊಟಕ್ ಕಾಣ್ತಂತ ನೋಡಪ್ಪ ದೇವ್ರ. ಅಂತೂ ಎರಡೂ ಪೀಡೆಗಳು ತಮ್ಮಷ್ಟಕ್ಕೆ ತಾವು ತೊಲಗಿಬಿಟ್ಟವು. ಇದು ನನಗೆ ಶುಭ ದಿನ, ಸಂತೋಷದ ದಿನ. ನನ್ನ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿಸ್ತೇನೆ, ನೀವು ಊಟಕ್ಕೆ ಬಂದು ಬಿಡ್ರಿ. ಒಬ್ಬ ಹಳೆ ಮಗಳನ್ನ ಕೂಡ ಕರ್ಕೊಂಡ್ ಬರ್ತಾನ. ಅಳಿಯ ಮಗಳ ಮದುವೆ ಮಾಡಿದ್ದೀರಾ? ಅಪ್ಪ ಹಲ್ಕಟ್ ಮಾಸ್ತರ್, ನಾನು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅನ್ನೋ ಹೀರೋ ಪಾಟ್ ಮಾಡ್ಯಾನ. ಇಲ್ಲಿ ವಿಡಿಯೋ ಶೂಟಿಂಗ್ ಮಾಡಕತ್ತಾರ ನಮ್ಮ ಜಗದೀಶ್ ಮೂರ್ತಿ ಅವ್ರು ಹೀರೋ ಅದಾರ, ಅವ್ರಿಗೆ ಕೊಡಬೇಕಂತ ಇಟ್ಟಿದ್ದೀರಿಪ್ಪ. ಏನ್ ಮಾಡ್ತೀರಿ? ರಾತ್ರಿ ಸಾಲಿ ಕಲಿಸಿ ನನ್ನ ಮಗಳನ್ನ ತೊಗೊಂಡು ಹೋಯ್. ಅಲ್ರಿ ಶಾರದಮ್ಮನವ್ರ ಕೊಳ್ಳಾಗ ತಾಳಿ ಇಲ್ಲ, ಹಣಿ ಮ್ಯಾಕ್ ಕುಂಕುಮ ಇಲ್ಲ. ಮತ್ತೆ ಈ ಶಾರದೆ ಹಣೆಗೆ ಕುಂಕುಮ ಹಚ್ಚಿ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಧರ್ಮ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ನಡೆಯಿರಿ. ಸ್ವಾಮಿಗಳೇ, ನಾನು ಮಾಡಿದ್ದು ತಪ್ಪಾಯಿತು. ಸೋಮಶೇಖರ, ನಿನ್ನ ಕಾಲು ಹಿಡಿದಾನ ಇವ್ರು ಯಾರು? ದೇವ್ರ ಬಿಡಿಸ್ಯಾಳ ನಮಗ. ನನ್ನ ಸಂಸಾರವನ್ನು ನುಚ್ಚು ನೂರು ಮಾಡಿದ ಪುಣ್ಯಾತ್ಮ ಅವನು. ಮತ್ತೆ ಅವನಿಂದಲೇ ನಮ್ಮ ಸಂಸಾರ ಒಂದುಗೂಡಿತು. ನಮ್ಮನ್ನು ಎಲ್ಲರನ್ನು ಒಂದುಗೂಡಿಸಿದ ಆ ಸೋಮೇಶ್ವರನಿಗೆ ಆ ಮಂಗಳಾರತಿ. ಸೋಮು, ತಾಳಿಯನ್ನು ಕಳೆದುಕೊಂಡು ಹಣೆಯಲ್ಲಿಯ ಕುಂಕುಮ ಕಳೆದುಕೊಂಡ ನನ್ನ ತಂಗಿಗೆ ತಾಳಿ ಕಟ್ಟಿ ಹೊಸ ಬಾಳು ನೀಡಪ್ಪ, ಹೊಸ ಬಾಳು ನೀಡು. ಆಯ್ತು. ಅಲ್ಲಿ ಕಡಬಡ್ಯಾಗ ಏನು ಸಾಮಾನು ಸಿಗುವಲ್ಲ ಈ ಲಗ್ನ ಗದ್ದಲ್ದಾಗ.
ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಸುಭತೆ ಶುಭ ಶಾಂತ ದರ್ಶನ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಅಂದುಗಳ ಅವಳವ ಸಿರಿಯಲ್ಲ ಅಂದುಗಳ ಅವಳವ ಸಿರಿಯ ಮುತ್ತೈಲಿ ಎಂಬ ತನಗೆ ಹೆಣ್ಣಾದ ಅವಳ ಒಡವೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು. ತಂಗಿ, ಈಗಲಾದರೂ ಆ ಸೋಮೇಶ್ವರ ನಿನ್ನ ಕಷ್ಟಗಳನ್ನು ದೂರ ಮಾಡಿದನಲ್ಲಮ್ಮ. ಈಗ ನಿನ್ನ ಕಷ್ಟಗಳನ್ನು ದೂರಾಗಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಸೋಮೇಶ್ವರನಿಗೆ ಮಂಗಳಾರತಿಯನ್ನು ಹಾಡೋಣಮ್ಮ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಸತ್ಯ ಬಂಧುರ ಸದಾಚಾರಿ ಪಾಲಿಸು ಗುರು ಸಂಸಾರದಿ ಸುತ ಪಾಲಿಸು ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ.